ಪರೀಕ್ಷೆಯಂತೆಯೇ ಬೆಂಗಳೂರು ಗ್ರಾಮಾಂತರದ ಜಟಾಪಟಿ ವಿಪರೀತವಾಗ್ತಾ ಇದೆ. ನಿನ್ನೆ ಡಾಕ್ಟ್ರನ್ನ ಮುಖ್ಯಮಂತ್ರಿಗಳು ಮಾತನಾಡುವಾಗ ಪಬ್ಲಿಕ್ ಮೀಟಿಂಗಲ್ಲಿ ವೈಟ್ ಕಾಲರ್ ಅಭ್ಯರ್ಥಿ ಬೇಕಾ ಸಾಮಾನ್ಯ ಅಭ್ಯರ್ಥಿ ಬೇಕಾ ಅಂತ ಪ್ರಶ್ನೆ ಕೇಳಿದ್ರು ಟಕ್ಕರು. ಅದಕ್ಕೆ ಇವತ್ತು ಇವ್ರ ದೋಸ್ತಿಗಳ ಕಡೆಯಿಂದ ಡಿ ಕೆ ಸುರೇಶ್ ಘೋಷಿಸಿರುವ ಆಸ್ತಿ ಪ್ರಸ್ತಾಪಿಸಿ 12 ವರ್ಷಗಳ ಹಿಂದೆ ಸುರೇಶ್ ನಾಮಪತ್ರ ಸಲ್ಲಿಸಿದ್ದಾಗ ಆದಾಯ ಎಷ್ಟಿತ್ತು, ಈಗ ಎಷ್ಟಿದೆ, ಹೆಂಗಾಯಿತು 200 ಕೋಟಿ ಎಕ್ಸ್ಟ್ರಾ ಲಾಸ್ಟ್ ಟೈಮ್ಗೂ ಈ ಟೈಮ್ಗುವೇ, ಇದು ಪ್ರಾಮಾಣಿಕವಾಗಿ ಕೆಲಸನ ಯಾರು ಅಂತ ಇವ್ರ ಪ್ರಶ್ನೆ. ಸರಿ, ಮತದಾರರಲ್ಲಿ ಕನ್ಫ್ಯೂಸ್ ಮಾಡೋದಕ್ಕೆ ಅಂತ ಇನ್ನೊಬ್ಬರನ್ನ ಇಳಿಸಿದ್ದಾರೆ, ಇದು ಷಡ್ಯಂತ್ರ ಅಲ್ವಾ ಅಂತ ಕಮಲದ ಪ್ರಶ್ನೆ. JDS ಪಕ್ಷವೇ ಇಲ್ಲ ಅಂತ DCM, ಇಲ್ದಿದ್ರೆ ಓಕೆ. ಗೌಡ್ರಳ್ಳಿ ಆ ಪಕ್ಷದಿಂದನೇ ಸ್ಪರ್ಧೆ ಮಾಡ್ತಿದ್ರು ಇದ್ದಿದ್ದಾರೆ ಅಂತ. ಇದೇ JDS. ಯಾರೋ ಇನ್ನೊಂದು ಮಂಜುನಾಥನ್ ಕರ್ಕೊಂಬಂದು ಯಾರೋ ನಿಲ್ಲಿಸ್ದಿದ್ರೆ ನಾನು ಹೇಳೋದು ಹೇಗೆ ತಂತ್ರವೋ ಹಾಗೆ ಅವ್ರಿಗೂ ಯಾವುದೋ ಸಿಂಬಲನ್ನು ಆಯ್ಕೆ ಮಾಡ್ಕೊಳ್ಳೋದು ಅವ್ರ ತಂತ್ರಪ್ಪ. ಡಿ ಕೆ ಸುರೇಶು ಡಿ ಕೆ ಶಿವಕುಮಾರ್ನ ಕೇಳ್ಬಿಟ್ಟು ಸಿಂಬಲ್ ಆಯ್ಕೆ ಮಾಡಬೇಕು ಅಂತ ಯಾವ ಕಾನೂನು ಇಲ್ವಲ್ಲಪ್ಪ, ಅದು ಅವ್ರ ತಂತ್ರ. ಈ ಕ್ಯಾಂಪೇನ್ ಲೈನೇ ವರ್ಕ್ ಆಗದೆ ಇರೋಂಗೆ ಕಾಣತ್ತೆ ನನಗೆ. ಯಾಕೋ ಮುಂದಕ್ಕೆ ಹೋಗ್ತಾ ಯಾಕೆ ಅಂದರೆ ಮೋರ್ ಯು ಟಾಕ್ ಮೋರ್ ದಿ ಗುಡ್ ಫಾರ್ ಡಾಕ್ಟ್ರಿಗದು. ನನ್ನ ಪ್ರಕಾರ ಅವ್ರ ಇಷ್ಟ, ನಾವು ಹೇಳಂಗಿಲ್ಲ ಅದನ್ನೆಲ್ಲ ಅಲ್ವಾ. ಇನ್ನು ಇವತ್ತು ಡಿ ಕೆ ಸುರೇಶ್ ಕೃಷ್ಣ ಅವ್ರ ಮನೆಗೆ ಹೋಗಿ SM ಕೃಷ್ಣ ಅವ್ರ ಮನೆಗೆ ಹೋಗಿ ಆಶೀರ್ವಾದ ಪಡೆದ್ರಂತೆ. ಅತ್ತ ರೇವಣ್ಣ ಅವರು ಮಾಜಿ ಮಂತ್ರಿ ಅಶ್ವಥ್ ನಾರಾಯಣ್ ಮನೆಗೆ ಹೋಗಿ ನಿವಾಸಕ್ಕೆ ಹೋಗಿ ಅವರು ಅಲೋ ಸರ್ ಅವ್ವಾರಿ ಅಂತ ಅವರೆಲ್ಲ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾರಂತೆ. ಆಯಿತು, ಮಾಡ್ಕೊಳ್ಳಿ ಬಿಡ್ರಿ. ಬರೆದವ್ರೆ ಸುಮಾರು 600 ಕೋಟಿ ಡಿ ಕೆ ಸುರೇಶ್ ಹತ್ರ ಇರ್ತಕ್ಕಂಥ ಹಣ ಇವತ್ತು 12 ವರ್ಷದಲ್ಲಿ ಇದ್ದಾಗ 6 ಕೋಟಿನೂ ಅವ್ರ ಇರ್ಲಿಲ್ಲ. ಇವತ್ತು ಎಷ್ಟಿದೆ ಅವ್ರತಾವು 600 ಕೋಟಿ ದುಡ್ಡದೆ. 2 ವಿಚಾರ ನೀವು ಮನಸ್ಸಿಗೆ ಇಟ್ಕೊಳ್ಳಿ. ಒಬ್ಬ ಸಾದಾ ಸೀದಾ ಮನುಷ್ಯ NDA ಅಭ್ಯರ್ಥಿಯಾಗಿ ಚುನಾವಣೆ ನಿಂತಿರ್ತಕ್ಕಂಥ ಮಂಜುನಾಥನ್ ಗೆಲ್ಸ್ಬೇಕಾ, ದೇಶ ವಿಭಾಗ ಮಾಡಿಕೊಟ್ಟಂತ ಡಿ ಕೆ ಸುರೇಶ್ ಓಟ್ ಹಾಕ್ಬೇಕಾ ನೀವು ತೀರ್ಮಾನ ಮಾಡ್ಬೇಕು. ಅವ್ರು ಕೊಡ್ತಾರೆ, ಇವತ್ತು ಸೀರೆ ಕೊಡ್ತಾರೆ, ಕುಕ್ಕರ್ ಕೊಡ್ತಾರೆ, ಏನ್ ಬೇಕೋ ಸಹಾಯ ಮಾಡ್ತೀವಿ ಅಂತಾರೆ. 2 ಪಕ್ಷದ ಮುಖಂಡರು ಒಗ್ಗಟ್ಟಾದ್ರೆ ನಮ್ಮ ತಾಲೂಕಲ್ಲಿ 1 ಲಕ್ಷಕ್ಕಿಂತ ಹೆಚ್ಚಿಗೆ ನೀಡಿ ಬರ್ತದೆ. ಸಾಮಾನ್ಯವಾಗಿ ಎಲ್ಲೆಲ್ಲಿ ಸ್ಪರ್ಧೆ ತೀವ್ರವಾಗಿರುತ್ತೆ, ಎಲ್ಲೆಲ್ಲಿ ಅನುಮಾನಗಳು ಉಟ್ಕೊಳ್ಳುತ್ತೆ, ಅಂಥ ಸಂದರ್ಭಗಳಲ್ಲಿ ಈ ರೀತಿ ಮಾಡ್ತಾರೆ. ಇದು ಹಲವಾರು ದಿನಗಳಿಂದ ಹಲವಾರು ವರ್ಷಗಳಿಂದ ಬಂದಂಥ ಒಂದು ಸ್ಟ್ರಾಟಜಿ, ಇದೇನು ಹೊಸ್ತೇನಲ್ಲ. ಅಂದರೆ ನಾನು ರಾಷ್ಟ್ರೀಯ ಪಕ್ಷವಾದಂಥ BJPಯಿಂದ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಗೊಂದಲ ಏನಾಗಲ್ಲ, ಎಲ್ಲ ಜನರು ಬುದ್ಧಿವಂತರಾಗಿದ್ದಾರೆ, ಪ್ರಜ್ಞಾವಂತರಾಗಿದ್ದಾರೆ. JDS ಇದ್ದಿದ್ರೆ JDS ಪಾರ್ಟಿಲಿ ಹಳ್ಳಿನ ಕ್ಯಾಂಡಿಡೇಟ್ ಮಾಡ್ತಿದ್ರು. ಈಗ 4 ಯಾರು ತಮ್ಮ ಪಾರ್ಟಿ ಇಟ್ಕೊಂಡಿದ್ದವರು ಮನೆ ಕುಟುಂಬದವ್ರನ್ನ ಇನ್ನೊಂದು ಪಾರ್ಟಿ ಸಿಂಬಲ್ ಅಲ್ಲಿ ನಿಲ್ಸ್ತಾರನ್ರಿ. ಪಾರ್ಟಿ ಡಸಂಟ್ ಎಕ್ಸಿಸ್ಟ್ ಅನ್ನೋದನ್ನ ಅವರೇ ತೋರಿಸ್ಕೊಟ್ಟಿದ್ದಾರೆ. ಅದು ಬಿಟ್ಬಿಟ್ಟು ಇವರೇ ಪಾರ್ಟಿನ ಮರ್ಜ್ ಮಾಡ್ಕೋತಾ ಇದ್ದಾರೆ ಅಂತಂದ್ರೆ ಆಲ್ ರೈಟ್. ಒಂದಂತೂ ನಿಜ, ನಂಗೆ ಇಲ್ಲಿವರೆಗೂ ಕಾಣಿಸಿರೋದು, ಮುಂದೆ ಗೊತ್ತಿಲ್ಲ. ಸದ್ಯಕ್ಕೆ ಅಪೋನೆಂಟ್ಗಳು ಡಾಕ್ಟರ್ ಹೃದಯ ಬಡಿತವನ್ನ ರೈಸ್ ಮಾಡೋಂಗೆ ಕಾಣಿಸ್ತಾ ಇಲ್ಲ. ಹಾರ್ಟ್ ಕೂಲಾಗೇ ಇದ್ದಂಗೆ ಇದೆಯಪ್ಪ ಮೋಸ್ಟ್ಲಿ ಸದ್ಯಕ್ಕೆ. ಸ್ವಭಾವತಃ ಹಾಗೆ ಇರೋದ್ರಿಂದ ಇರಬಹುದು. ನನಗೂ ವೈಟ್ ಕಾಲರು, ಬ್ಲೂ ಕಾಲರು, ಬ್ಲ್ಯಾಕ್ ಕಾಲರು, ರೆಡ್ ಕಾಲರ್ ಎಲ್ಲ ನನಗೂ ಕಾಣಿಸ್ತಾ ಇಲ್ಲ, ಕಾಣಿಸ್ಬಾರ್ದು. ದಟ್ಸ್ ನಾಟ್ ದ ವೇ. ನಿನ್ನ ಜೊತೆಯವರು ಇರ್ತಾರ, ಕಷ್ಟ ಸುಖದಲ್ಲಿ ಭಾಗಿಯಾಗಬಹುದಾ ಅಥವಾ ನಿಮ್ಮನ್ನು ಪ್ರತಿನಿಧಿಸುವಾಗ ಹೇಗೆ ಪ್ರತಿನಿಧಿಸ್ತಾರೆ ಅನ್ನೋದು ಅಷ್ಟೇ ನಮ್ಮ ಕನ್ಸಿಡ್ರೇಷನ್. ಅವ್ರು ಹೇಗಿರ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಲ್ಲ. ರಾಜಕೀಯದ ಎಲ್ಲಾ ವಿಚಾರಗಳು ಗೊತ್ತಿರಬೇಕು ಅಂತಾನೂ ಇಲ್ಲ. ಯಾಕಂದ್ರೆ ಇದು ಆ ಥರದ ಭಾಳ ಜನ ಇದ್ದಾರೆ, ಭಾಳ ಜನ ಇದ್ದಾರೆ. ನಾನೊಂದು ಸಣ್ಣದನ್ನು ಕೇಳ್ತೀನಿ, ಯಾರು ಒಬ್ಬರು ನನಗೆ ಅದಕ್ಕೆ ಏನೋ ಅನ್ಕೋಬಾರ್ದು, ಯಾರು ಅಷ್ಟೇ ಕೇಳಿಸ್ಕೊಳ್ಳಿ. ಅಂಬೇಡ್ಕರ್ ಅವ್ರದ್ದು ಸ್ಟ್ಯಾಚ್ಯೂಗಳು ನೀವೆಲ್ಲ ಕಡೆ ನೋಡಿದ್ದೀರಾ ಅಲ್ಲ? ಎಲ್ಲಲ್ಲೂ ಅವ್ರದ್ದೊಂದು ಸೂಟ್ ಬಿಟ್ಟು ನೋಡಿದ್ದೀರಾ? ಹಂಗಾರೆ ನೋಡಿದ್ದೀರಾ? ಯಾರಾದರೂ ಒಬ್ಬರು ಅಂಬೇಡ್ಕರ್ ಅವ್ರದ್ದು ಸ್ಟ್ಯಾಚ್ಯೂನ ಎಲ್ಲ ಕಡೆ ಧರ್ಮ, ಯಾಕಂದರೆ ಕಾನ್ಸ್ಟಿಟ್ಯೂಷನ್ ಬರೆದಿದ್ದು ಮಾಡಿದ್ದು ಇದಕ್ಕೆ ಅಲ್ವಾ, ಎಲ್ಲ ಕಡೆ ಹಾಕಿದ್ದೀವಲ್ವಪ್ಪ, ಎಲ್ಲರೂ ನೋಡಿದ್ದೀರಾ? ಹಾಗನ್ಬಿಟ್ಟು ಅವ್ರು ವೈಟ್ ಕಾಲರ್ಡ್ ಅವ್ರು ಸರಿ ಇಲ್ಲ ಅಂತ ಅಂತೀರಾ ಯಾರಾದರೂ? ಹಂಗೆ ಅನ್ಬಾರ್ದು. ಬಟ್ಟೆ ವಸ್ತ್ರ ಮಾಪನ ಆಗ್ಬಾರ್ದು, ಯಾರೇ ಆಗ್ಬೋದು, ವ್ಯಕ್ತಿತ್ವವನ್ನು ಅಳಿಬಾರ್ದು ಅಷ್ಟೆ.
ಎಸ್. ಮೈಸೂರು ರಾಜಕೀಯದಲ್ಲಿ ಭಾರಿ ಬೆಳವಣಿಗೆ ಆಗಿದೆ. ಚಾಮರಾಜನಗರ ಮೈಸೂರು ಗೆಲ್ಲಬೇಕು ಅನ್ನುವಂತಹ ಹಠ ಮುಖ್ಯಮಂತ್ರಿಗಳದ್ದು. ಈ ಕಾರಣಕ್ಕಾಗಿ 7 ವರ್ಷದ ಬಳಿಕ ಚಾಮರಾಜನಗರ ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಜೊತೆಗೆ ರಾಜಿ ಮಾಡಿಕೊಂಡಿದ್ದಾರೆ. ನಿನ್ನೆ ದೂರವಾಣಿ ಮೂಲಕವಾಗಿ ಮಾತನಾಡಿದ್ರು. ನಿಮ್ಮ ಕುಟುಂಬಸ್ಥರು ನಮ್ಮ ಒಂದು ಪಕ್ಷಕ್ಕೆ ಸೇರ್ಪಡೆ ಆದರೆ ಸೂಕ್ತ ಅಂತ ಆಫರ್ ಅನ್ನು ಕೂಡ ಕೊಟ್ಟಿದ್ರು. ಅವರ ಕುಟುಂಬಸ್ಥರಿಗೆ ಸೂಕ್ತ ಸ್ಥಾನಮಾನದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಮುಂದಿನ ವಾರ ಶ್ರೀನಿವಾಸ್ ಪ್ರಸಾದ್ ಸಹೋದರಿ ಪುತ್ರ ಧೀರಜ್ ಪ್ರಸಾದ್ ಕಾಂಗ್ರೆಸ್ ಸೇರ್ತಾರೆ. ಈ ಬೆಳವಣಿಗೆ ಬಿಜೆಪಿಗೆ ತಲೆ ಬಿಸಿಯಂತೆ. ಇನ್ನು ಕುಣಿಗಲ್ಗೆ ನೀರು ಹರಿಸುವ ನೆಪದಲ್ಲಿ ರಾಮನಗರಕ್ಕೆ ಹೇಮಾವತಿ ನೀರು ಹರಿಸಿದ್ರೆ ರಕ್ತಪಾತ ಆಗುತ್ತೆ ಅಂತ ತುಮಕೂರು ಗ್ರಾಮಾಂತರ ಸಮ್ಮೇಳನ ಸಭೆಯಲ್ಲಿ ಶಾಸಕ ಸುರೇಶ್ ಗೌಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಡಿಕೆಶಿ ಅವರೇ, ನಿಮ್ಮಾಟ ತುಮಕೂರಿನಲ್ಲಿ ನಡೆಯಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಪರಸ್ಪರ ರಾಜಕೀಯ ಎದುರಾಳಿಗಳೇ ಹೊರತು ಶತ್ರುಗಳಲ್ಲ. ರಾಜಕೀಯ ಚರ್ಚೆ ಆಗಲಿಲ್ಲ. ಶ್ರೀನಿವಾಸ್ ಪ್ರಸಾದ್ ಅವರು ಒಬ್ಬ ಪ್ರಬುದ್ಧ ನಾಯಕ. ಅವರು ಏನು ಮಾಡಬೇಕು ಅನ್ನೋದು ಅವ್ರ ಕಾನ್ಸಿಯಸ್ ಗೊತ್ತಿರ್ತದೆ. ಐ ಕಾಂಟ್ ಸ್ಪೀಕ್ ಆಲ್ ದೋಸ್ ಥಿಂಗ್ಸ್. ನಾನು ಹೇಳ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರು ಪ್ರೊಡಕ್ಟ್ ಅಂತ ಹೇಳ್ತೀನಿ. ನಿನ್ ತಾಕತ್ತಿದ್ರೆ ಡಿ ಕೆ ಶಿವಕುಮಾರ್ ತುಮಕೂರು ಪಾಲಿಟಿಕ್ಸ್ ತುಮಕೂರು ನೀರಿನ ವಿಷಯಕ್ಕೆ ಬಂದ್ರೆ ಇಡೀ ನಿಮ್ ಆಯಿತು, ಆ ಭಾಷಣ ಎಲ್ಲ ಇರಲಿ. ಬಟ್ ಇದೀ ಶ್ರೀನಿವಾಸ್ ಪ್ರಸಾದನ್ನು ಇಗ್ನೋರ್ ಮಾಡಿ ಕಾಂಗ್ರೆಸ್ಸಿಂದ ಅವರು ಆಚೆ ಬಂದು ಬಿ ಜೆ ಪಿ ಸೇರಬೇಕಾದ ಅನಿವಾರ್ಯತೆ ಬಂದಾಗ ಮಾದೇವಪ್ಪನವ್ರು ಎಲ್ಲೂ ಮಾತಾಡಿದ್ದು ಕಾಣಲಿಲ್ವಲ್ಲ ನನಗೆ. ಈಗ ಅನಿವಾರ್ಯ ನನಗೆಲ್ಲೂ ಕಾಣಲಿಲ್ಲ. ಎಲ್ಲೋಗಿದ್ರಿ ಡಾಕ್ಟ್ರೇ ಆಗ? ಅವತ್ತಿರಬೇಕಿತ್ತಲ್ಲ ಅವರು. ನೀವೆಷ್ಟು ವರ್ಷದಿಂದ ಶ್ರೀನಿವಾಸ್ ಪ್ರಸಾದ್ ನೋಡಿದ್ದೀರೋ ಹಾಂ ಸರ್. ಅಷ್ಟೇ ವರ್ಷ, ಹೆಚ್ಚು ಕಡಿಮೆ 4 ವರ್ಷ ಹಿಂಗೆ 3 ವರ್ಷ ಹಿಂಗೆ ನಾನು ನೋಡಿದ್ದೀನಿ. ನಾನು ಪತ್ರಕರ್ತನಾಗಿ ಅಲ್ಲ, ಪತ್ರಕರ್ತನಿಗೆ ಮೊದಲೇ ನೋಡಿದ್ದೀನಿ. ಅವ್ರ ಮನೆ ಅಶೋಕ್ಪುರಮಲ್ಲಿ ಇದ್ದಿದ್ದ ಮನೆಯಲ್ಲಿ ಪತ್ರಕರ್ತನಾಗಕ್ಕೆ ಮೊದಲೇ. ಹಾಗಾಗಿ ಹಿ ಈಸ್ ಲಾಂಗ್ ರಿಮೈನ್ಡ್ ಆಸ್ ಎ ಕಾಂಗ್ರೆಸ್ ಮ್ಯಾನ್. ಮಧ್ಯದಲ್ಲಿ ಒಂದು ಸಣ್ಣ ಶಿಫ್ಟ್ ಬಿಟ್ಟರೆ ಎನ್ ಡಿ ಎ ಕಡೆಗೆ, ಬಿ ಜೆ ಪಿ ಕಡೆಗೆ. ಆಮೇಲೆ ಮೊನ್ನೆ ಆಗಿದ್ದ ಗಲಾಟೆಯಿಂದ ಆಚೆ ಹೋಗಿದ್ರು, ಬಿ ಜೆ ಪಿಲಿ ಇದ್ದರು. ಒಬ್ಬರು ಮಾತಾಡಲಿಲ್ಲ ಆವಾಗ. ಏನೋ ನಿಮ್ಮ ರಾಜಕಾರಣ ಈಗ. ಇನ್ನು ಈ ಟಾಕ್ ವಾರ್ ಅಂತಿದೆ. ಹನೂರು ಕಾರ್ಯಕ್ರಮದಲ್ಲಿ ನಿನ್ನೆ ಅವರೇನೋ ಗೃಹ ಸಚಿವರನ್ನು ಗೋಂಡ, ರೌಡಿ, ಅದೇನೋ ನರಮೇಧ ಡ್ಯಾಶ್ ಡ್ಯಾಶ್ ಅಂತ ಅಂದುಬಿಟ್ಟಿದ್ರು ಯತೀಂದ್ರ. ಬಿ ಜೆ ಪಿಯವ್ರಿಗೆ ತಿರುಗಿ ಬಿದ್ದಿದ್ದಾರೆ. ಕ್ಷಮೆ ಕೇಳಬೇಕು, ಇಲ್ಲದ್ರೆ ಬಿಡಲ್ಲ ಅಂತಾರೆ. ಏನು ಮಾಡಲ್ಲ, ನೀವು ಹಂಗೆ ಗಲಾಟೆ ಮಾಡ್ತಾ ಇರಿ. ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. JDS ಸಾಥ್ ಕೊಟ್ಟಿದೆ. ಅಮಿತ್ ಶಾ ಗುಂಡ ಆದರೆ ಸಿದ್ದರಾಮಯ್ಯ ಏನಂತೆ ಅಂತ ಕುಮಾರಸ್ವಾಮಿ ಕೇಳ್ತಾ ಇದ್ದಾರೆ. ಅವರು ಅಮಿತ್ ಶಾ ಅವರ ಬಗ್ಗೆ ಗುಂಡ ಅಂತ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥ ಅವರೇನಂತೆ ಬನ್ನಿ. ಯತೀಂದ್ರ ಅವರೇ, ನೀವು ಒಪ್ಪಿಕೊಳ್ತಿರಲಿಲ್ಲ, ದೇಶದ ಜನ ಒಪ್ಪಿಕೊಂಡಿದ್ದಾರೆ. ಅವರ ನೇತೃತ್ವದಲ್ಲಿ, ಅಮಿತ್ ಶಾ ಅವರ ನೇತೃತ್ವದಲ್ಲಿ 2 ಬಾರಿ ಸಂಘಟನಾ ನೇತೃತ್ವದಲ್ಲಿ ನಾವು ಚುನಾವಣೆ ಗೆದ್ದಿದ್ದೀವಿ. ಕೇವಲ 3 ಕಡೆ ನಿಮ್ಮ ಸರ್ಕಾರ ಅದ. ಇಂಥ ಪರಿಸ್ಥಿತಿಯಲ್ಲಿ ದುರಹಂಕಾರದಿಂದ ಮರಿಬೇಡ್ರಿ, ಜನ ಸೂಕ್ತ ಉತ್ತರ ಕೊಡ್ತಾರೆ. ಸಿದ್ದರಾಮಯ್ಯನವರ ಮಗ ಅನ್ನೋ ಕಾರಣಕ್ಕೋಸ್ಕರ ಯತೀಂದ್ರ ಅವರು ರಾಷ್ಟ್ರ ನಾಯಕರ ಬಗ್ಗೆ ಮಾತಾಡ್ಬಿಟ್ರೆ ನಾನು ದೊಡ್ಡ ವ್ಯಕ್ತಿ ಆಗೋತೀನಿ, ನನಗೆ ಬಹಳ ಬೆಲೆ ಬರುತ್ತೆ, ಹತಾಶ ಮನೋಭಾವ, ಬುದ್ಧಿಭ್ರಮಣೆ, ಅವ್ರಿಗೆ ಜ್ಞಾನ. ಫಸ್ಟ್ ಪಾಯಿಂಟ್, ಬುದ್ಧಿಭ್ರಮಣೆ ಅವೆಲ್ಲ ಇಲ್ಲ. ಯತೀಂದ್ರದ ಬುದ್ಧಿ ಎಲ್ಲ ಸರಿಯಾಗೇ ಇರುತ್ತೆ. ಬಟ್ ನನಗೆ ಅರ್ಥ ಆಗ್ತಿಲ್ಲ, ಯತೀಂದ್ರ ಅಮಿತ್ ಶಾನ್ ಕರ್ಕೊಂಬಂದು ಹೆಸರನ್ನ ಕ್ಯಾಂಪೇನಲ್ಲಿ ದೊಡ್ಡದಾಗಿ ಯೂಸ್ ಮಾಡಿಕೊಂಡ್ರೆ ಏನು ವರ್ಕ್ ಆಗತ್ತೆ ಅಂತ ನಂಗೆ ಅರ್ಥ ಆಗಿಲ್ಲ. ಭಾಳ ರಾಜಕಾರಣಿಗಳಿಗೆ ಯಾವ ವಿಷಯಗಳನ್ನು ಮತ್ತು ಯಾವ ವ್ಯಕ್ತಿಗಳನ್ನು ಯಾವುದಕ್ಕೆ ಜೋಡಿಸಿ ಜನಭಾಷೆಯಲ್ಲಿ, ಪ್ರಜೆಗಳ ಭಾಷೆಯಲ್ಲಿ ಅದನ್ನು ಅವರು ಮುಂದಿಡಬೇಕು ಅನ್ನೋ ಪರಿಜ್ಞಾನನೇ ಹೊರಟೋಗಿದೆ ಪಬ್ಲಿಕ್ ಮೀಟಿಂಗ್ಗಳಲ್ಲಿ. ಸಾರ್ವಜನಿಕ ಸಭೆಯ ಭಾಷಣ ಒಂದು ಕಲೆ. ಅದೊಂದು ಕಲೆ, ಅದು ಜನರಿಗೆ ಮಾತಾಡೋದನ್ನ. ಹಾಗಾಗಿ ಅದಕ್ಕೆ ಬೇಕಾದ ಪೂರಕವಾಗಿರಬೇಕು. ಮೈಕ್ ಹಿಡ್ಕೊಂಡು ನಿಂತಾಗ ಬ್ರೈನ್ ಒಳಗೆ ಬಂದಿದ್ದೆಲ್ಲ ಮಾತಾಡಬಾರ್ದು. ಸಾರ್ವಜನಿಕ ಸಭೆಯಲ್ಲಿ ಒಂದು ಪೂರ್ವ ತಯಾರಿ ಇರಬೇಕು, ಅದಕ್ಕೆ ಕಾನ್ಸೆಪ್ಟ್ ಇರಬೇಕು. ಅದಕ್ಕೆ ನನಗೆ ಅರ್ಥ ಆಗ್ತಿಲ್ಲ. ಯತೀಂದ್ರ ಅವರು ಇನ್ನು ಸಿದ್ದರಾಮಯ್ಯನವರು ಅಮಿತ್ ಶಾ ಹೆಸರು ಹೇಳ್ಕೊಂಬಂದ್ರೆ ಐ ಅಂಡರ್ಸ್ಟ್ಯಾಂಡ್. ಇದು ಯಾರ್ಯಾರು ಬಂದು ಯತೀಂದ್ರ ಹೆಸರು ಹೇಳೋದು, ನಡ್ಡಾ ಅಂತ ಅನ್ನೋದು, ಇದೊಂದು ಹೇಳೋದು, ಅಥವಾ ಇವ್ರುಗಳು ಯಾರೋ ಒಬ್ರು ಸಣ್ಣದ ಒಂದು ಲೀಡರ್ ಒಬ್ರು ರಾಹುಲ್ ಗಾಂಧಿ ಅನ್ನೋದು, ಅಥವಾ ಖರ್ಗೆ ಅವರು ಅನ್ನೋದು, ಇಟ್ ಡಸಂಟ್ ವರ್ಕ್. ನಿಮ್ಮ ಕಮ್ಯುನಿಕೇಷನ್ನೇ ಆಗಲ್ಲ. ಹಾಫ್ ಆಫ್ ಪಾಲಿಟಿಷಿಯನ್ಸು ಕಮ್ಯುನಿಕೇಷನ್ ವಿಚಾರದಲ್ಲಿ, ಅಂದರೆ ಸಂವಹನದ ವಿಚಾರದಲ್ಲಿ ಟೆರಿಬಲಿ ಅಟ್ರಾಶಿಯಸ್ಲಿ ಫೇಲ್ ಆಗ್ತಾ ಇದ್ದಾರೆ. ಅದಕ್ಕೆ ಅದನ್ನು ಕವರ್ ಅಪ್ ಮಾಡೋಕ್ಕೆ ಯು ಹ್ಯಾವ್ ಸ್ಟಾರ್ಟೆಡ್ ಯೂಸಿಂಗ್ ಕೆಟ್ಟ ಲ್ಯಾಂಗ್ವೇಜ್ಗಳು. ಒಂಥರ ಅಗ್ರೆಸಿವ್ಲಿ ಬೈದಾಗ ಅದು ಅಟ್ರಾಕ್ಟ್ ಆಗತ್ತೆ ಅನ್ನೋದು, ಅದು ಸುದ್ದಿ ಆಗತ್ತೆ ಅನ್ನೋದು, ಈ ತೀರ್ಮಾನಕ್ಕೆ ಬಂದಂಗಿದೆ. ಒಂದು ಕಾಂಟ್ರವರ್ಸಿ ಆಗಲಿ ಅಂತ ಬಯಸೋದು, ಆ ಮೂಲಕ ಪ್ರಚಾರ ಆಗಲಿ ಬೇಕಾದರೆ ಅಂತ ಅಂದ್ಕೊಳ್ಳೋದು, ಅಥವಾ ಆ ರೀತಿ ಬೈದಿದ್ದರಿಂದ ನಾನು ಯಾರನ್ನೋ ಮೆಚ್ಚಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋದು ತಾನೇನು ಕಾಣಿಸ್ತಾ ಇರ್ತೀನಿ ಅಂತ ಅಂದ್ಕೊಂಡಿದ್ದಾರೆ.
ಬಟ್ ಅದು ಹಾಗಲ್ಲ ಅಂತ ನನ್ನ ಭಾವನೆ ಓಕೆ, ಆ ರೀತಿ ಅಂತ ಅವ್ರವ್ರಿಗೆ ಬಿಟ್ಟಿದ್ದಲ್ವಾ. ಹಾಂ ಸರ್, ಅವ್ರು ಹೇಳ್ತಾ ಇರಲಿ, ನಾವು ಕೇಳಿಸ್ಕೊತಾ ಇರೋಣ. ಇನ್ನು ಲೋಕಸಭಾ ಪ್ರಚಾರ ಕಣದಲ್ಲಿ ಲೂಸ್ ಟಾಕ್ಗಳು ಕೂಡ ಮುಂದುವರೆದಿದೆ. ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಬಗ್ಗೆ ಕಾಂಗ್ರೆಸ್ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಸಲ್ಲದ ಹೇಳಿಕೆ ಕೊಟ್ಟಿದ್ದಾರೆ. ಮಾತನಾಡಲು ಬಾರ್ದ ಗಾಯತ್ರಿ ಸಿದ್ದೇಶ್ವರ್ ಅಡಿಗೆ ಮಾಡೋಕೆ ಲಾಯಕ್ ಅಷ್ಟೇ ಅಂತ ಹೇಳಿದ್ದಾರೆ. ತಮ್ಮ ಸೊಸೆಯೂ ಕೂಡ ಕಣದಲ್ಲಿದ್ದಾರೆ ಅನ್ನೋದನ್ನು ಕೂಡ ಮರೆತು ಅವರು ಕೊಟ್ಟ ಹೇಳಿಕೆ ಈಗ ಚರ್ಚೆಗೆ ಗ್ರಾಸವಾಗಿದೆ. ಇದು ಕಾಂಗ್ರೆಸ್ನವರ ಸ್ತ್ರೀ ವಿರೋಧಿ ಮನಸ್ಥಿತಿ ಅಂತ ಬಿಜೆಪಿ ಆಕ್ರೋಶ ಹೊರಹಾಕಿದೆ. ಶಾಮನೂರು ಕ್ಷಮೆಗೆ ಆಗ್ರಹಿಸಿದ್ದಾರೆ. ಈ ಮಧ್ಯೆ ಮೈಸೂರಿನಲ್ಲಿ ಕಾದಂಬರಿಕಾರ ಎಸ್ಎಲ್ ಭೈರಪ್ಪ ಅವರು ಬಿಜೆಪಿ ಅಭ್ಯರ್ಥಿ ಯದುವೀರ ಭೇಟಿ ಮಾಡಿ ಆಶೀರ್ವಾದವನ್ನು ಮಾಡಿದ್ದ ಯದುವೀರ ಅವರು ಅವ್ರನ್ನ ಭೇಟಿ ಮಾಡಿ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಈ ವೇಳೆ ಮಾತನಾಡಿದ ಭೈರಪ್ಪ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರ ದರ್ಪ ಹೆಚ್ಚಾಗಿದೆ, ಅವರ ನಡೆ ನುಡಿ ಸರಿ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಅವ್ರು ಅಡುಗೆ ಮಾಡ್ಕೊಂಡಿದ್ರೆ ಸಾಕು ಅನ್ನೋ ಲೆಕ್ಕದಲ್ಲಿ ಹೇಳಿದ್ರು. ಹೆಣ್ಮಕ್ಳು ಯಾವ ಇದ್ರಲ್ಲಿ ಬೆಳೆದಿಲ್ಲ, ಯಾವ ಸ್ಥಾನದಲ್ಲಿಲ್ಲ. ಆಕಾಶದಲ್ಲಿ ಹಾರೋ ಅಂತ ಸ್ಥಿತಿನೂ ಇದೆ. ಎಲ್ಲ ಇದರಲ್ಲೂ ಅವ್ರು ಮುಂದುವರೆದಿದ್ದಾಳೆ ಅನ್ನೋದು ಅಜ್ಜಂಗಿನ ಗೊತ್ತಿಲ್ಲ ಅಂತ ಕಾಣ್ತದೆ. ನೀವೆಲ್ಲ ಹೆಣ್ಮಕ್ಳು ಮನೆಯಲ್ಲಿ ತಮ್ಮ ಕಾಲ ಮೇಲೆ ಇಲ್ಲ ಅಂತ ಶಕ್ತಿ ಇದನ್ನೆಲ್ಲ ಮಾಡ್ಕೊತಾರೆ. ಒಟ್ಟು ಇದು ಕಾಂಗ್ರೆಸ್ ಪಕ್ಷದ ಸ್ತ್ರೀ ವಿರೋಧಿ ಮನಸ್ಥಿತಿಯನ್ನ ಪದೇ ಪದೇ ಇದು ಘೋಷಣೆ. ನಮ್ಮ ಮೊದಲು ಇದು ಬಿಜೆಪಿ ಏನಿತ್ತಲ್ಲ ಇದ್ರೊಳಗೆಲ್ಲ ಎಫೆಕ್ಟಿವ್ ಆಗಿರಲಿಲ್ಲ. ಗೌರ್ಮೆಂಟು ಅಧಿಕಾರಿಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಅವ್ರಿಗೆ ಇದೆಲ್ಲ ಬಹಳ ಸಾಫ್ಟ್ ಆಗಿದ್ರು. ಆದರೆ ಈಗಿರೋ ಕಾಂಗ್ರೆಸ್ನವ್ರು ಇದ್ದಾರಲ್ಲ, ಅವ್ರು ಬಹಳ ಜೋರಾಗಿದ್ದಾರೆ ಅಧಿಕಾರಿಗಳ ಮೇಲೆ. ಆದರೆ ಅವರು ಹೋಗ್ತಾ ಇರೋ ದಾರಿ ಸರಿಯಾಗಿಲ್ಲ ಇದ್ರೊಳಗೆಲ್ಲನೇ. ಆಲ್ ರೈಟ್, ಶಾಮನೂರ್ಗೆ ಅವ್ರ ಸೊಸೆನೂ ನಿಲ್ಲಿಸಿದ್ದೀನಿ ಅನ್ನೋ ಅರಿವಿದೆಯೋ ಇಲ್ವೋ? ಇರಬೇಕಿತ್ತು. ನಿಮ್ಮ ಸೊಸೆ ಮಾತ್ರ ಹಾಗಾದ್ರೆ ಅಡುಗೆ ಮನೆ ಅಲ್ಲ, ಬೇರೆಯವ್ರ ಮಾತ್ರ ಅಡುಗೆ ಮನೆ ಅಂತ ಹೆಂಗೆ ಹೇಳ್ತಾರೆ? ಹೆಣ್ಮಕ್ಳು ಅಡುಗೆ ಮನೆಗೆ ಸೀಮಿತ ಮಾಡೋದೇ ಕ್ಷೇತ್ರಕ್ಕೆ ಸೀಮಿತವಾಗಿ. ನಂಬರ್ 2, ಸ್ಟಾಪ್ ದಿಸ್ ರಬ್ಬಿಶ್. ಹೆಣ್ಮಕ್ಳು ಅಡುಗೆ ಮನೆ ಅನ್ನೋದು, ಬಳೆ ಹಾಕೊಳ್ಳೋದು ಅನ್ನೋ ಲೇವಡಿ ವಿಷಯಗಳು ಅದಾಯ್ತಲ್ಲ, ಅದೆಲ್ಲ ಹಳೆಯದು. ಕೆಲವು ಈ ಬಳೆದೆಲ್ಲ ಇದೆಯಲ್ಲ, ಇದು ಯಾವಾಗಲೂ ಒಂದು 100 ವರ್ಷದಿಂದ ಬಂದು ನಾವೇನು ಬಳೆ ಹಾಕತ್ತೀವಾ ಅಂತನ್ನೋದು, ಅದು ಬಾಯಿಗೆ ಬಂದ್ಬಿಟ್ಟಿದೆ ಅಷ್ಟೇ ಅವ್ರಗಳಿಗೆ. ಬಟ್ ಹೆಣ್ಣುಮಕ್ಕಳ ಸಾಧನೆ ಏನಿದೆ ಇವಾಗ, ಅದಿನ್ನೊಂದು ಸ್ವಲ್ಪ ವರ್ಷಕ್ಕೆ ಹೋದರೆ ನೀವು ಗಂಡು ಮಕ್ಕಳು ಒಳಕ್ಕೆ ಹೋಗ್ತಿರೋ ಇಲ್ವೋ ಅನ್ನೋ ಡೌಟ್ ಇದೆ ಕೆಲವು ಕ್ಷೇತ್ರಗಳಲ್ಲಿ. ಎಂಟ್ರಿ ಕೊಡಕ್ಕೂ ಆಗಲ್ಲ. ಹಂಗಿದ್ದಂಗೆ ಇದೆ ಮೇಲ್ನೋಟಕ್ಕೆ. ಸಿ, ಗಾನ್ ಆರ್ ದ ಡೇಸ್. ಹೆಣ್ಣುಮಕ್ಕಳು ಬಾರ್ಡರ್ನಲ್ಲಿ ದೇಶ ರಕ್ಷಣೆಯ ಕೆಲಸಕ್ಕೆ LOC ಲೈನ್ ಆಫ್ ಕಂಟ್ರೋಲಲ್ಲಿ ನಿಂತಿದ್ದಾರೆ ಇವತ್ತು. ಫೈಟರ್ ಜೆಟ್ಗಳನ್ನು ಹಾರಿಸೋ ಜಾಗದಲ್ಲಿದ್ದಾರೆ. ಮೊದಲ ಬಾರಿಗೆ ಭಾರತೀಯ ನೇವಿನಲ್ಲಿ, ನೌಕಾದಳದಲ್ಲಿ ಶಿಪ್ಪಿನ ಕಮಾಂಡರ್ಗಳಾಗ್ತಾ ಇದ್ದಾರೆ. ನಾನು ಹೇಳ್ತಿರೋದು ಆ ವಿಚಾರದಲ್ಲಿ ಅಲ್ವಾ? ನಾಳೆ ದಾವಣಗೆರೆಗೆ ಒಂದು SP ಹೆಣ್ಣು ಮಗಳಾಗಿ ಬಂದರೆ ಏನು ಮಾಡ್ತೀರಿ ಶಾಮನೂರು? ಏನಮ್ಮ ಅಡುಗೆ ಮಾಡೋಕ್ಕೆ ಲಾಯಕ, ಇಲ್ಲಿ ಯಾಕೆ ಬಂದೆ ಅಂತೀರಾ? ಭಾಳ ಹೆಣ್ಣು ಮಕ್ಕಳು ಇವತ್ತು SP ಗಳಾಗ್ತಾ ಇದ್ದಾರೆ, DC ಗಳಾಗ್ತಿದ್ದಾರೆ. ಎನ್ಕರೇಜ್ ಮಾಡಬೇಕು, ಇಲ್ಲ ಅಂದ್ರೆ ದಿಸ್ ಇಸ್ ವಾಟ್ ಐ ಸೇ, ಪೀಪಲ್ ಆರ್ ಲೂಸಿಂಗ್ ಕಂಟ್ರೋಲ್. ನೆರೆಟಿವ್ಗಳನ್ನು ಮಾಡೋಕ್ಕೆ ಆಗ್ತಾ ಇಲ್ಲ ಇವ್ರ ಕೈಯಲ್ಲಿ. ತೋಚ್ದಂಗೆ ಒಂದು ಬಿಡು ಹೋಗು ಚಪ್ಪಾಳೆ ಬಂದ್ರೆ ಅಷ್ಟೆ.